Welcome to Digital Learning. I am Manjula ML, Assistant Professor of Commerce, GFGC, Kuvempu Nagara, Mysuru. Today I am going to explain the topic of non-life miscellaneous insurance. This is the third unit of Principles and Practice of General Insurance. This is a broad field of insurance and covers whatever is not covered under fire, marine, and life insurance. In other words, we can say is all other insurance like engineering, rural, social insurance, and personal insurance like mediclaim, accident insurance, etc. fall under miscellaneous insurance. General insurance are non-life insurance policies including automobile and homeowners policies provide payments depending on the loss from a particular financial event. ನಾವು ನಾನ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸನ್ನು ಕನ್ನಡದಲ್ಲಿ ಜೀವೇತರ ವಿಮೆಗಳು ಅಂತ ಹೇಳ್ತೀವಿ. ಸೊ ಜೀವೇತರ ವಿಮೆ ಅಂತ ಹೇಳಿದ್ರೆ ಜೀವ ವಿಮೆಯಲ್ಲಿ ರಕ್ಷಣೆ ಪಡೆಯದಿರುವ ನಷ್ಟ ಮತ್ತು ಹಣಕಾಸಿನ ಹಾನಿಗಳ ವಿರುದ್ಧ ವ್ಯಕ್ತಿಗಳನ್ನು ರಕ್ಷಿಸುವ ವಿಮೆಯನ್ನು ನಾವಿಲ್ಲಿ ಜೀವೇತರ ವಿಮೆಗಳು ಅಂತ ಹೇಳ್ತೀವಿ. ಇದು ಏನೇನನ್ನು ಕವರ್ ಮಾಡುತ್ತೆ ಅಂದರೆ ದ ಪಾಲಿಸಿ ಕವರ್ ವ್ಯಾಲ್ಯುಬಲ್ ಲೈಕ್ಸ್ ಜ್ಯುವೆಲರಿ, ಆರ್ನಮೆಂಟ್, ಪೇಂಟಿಂಗ್, ವರ್ಕ್ ಆಫ್ ಆರ್ಟ್ ಆ್ಯಂಡ್ ಸಿಮಿಲರ್ ಆರ್ಟಿಫ್ಯಾಕ್ಟ್ಸ್ ಆಫ್ ಸೆಂಟಿಮೆಂಟಲ್ ವ್ಯಾಲ್ಯೂಸ್ ಎಕ್ಸೆಟ್ರಾ. ಸೊ ಒಡವೆಗಳು, ಜ್ಯುವೆಲರಿ ಒಡವೆಗಳು ಮತ್ತು ಪೇಂಟಿಂಗು, ಆರ್ಟ್ ವರ್ಕ್ಗಳು, ಸೊ ಇವನ್ನೆಲ್ಲ ನಾವು ಏನೇನು ಸೆಂಟಿಮೆಂಟಲ್ ವ್ಯಾಲ್ಯೂ ಅಂತ ಹೇಳ್ಕೊಂಡಿರ್ತೀವೋ ಐಟಮ್ಸ್ಗಳು ಎಲ್ಲದಕ್ಕೂ ಸಹ ನಾವು ಇನ್ಶೂರೆನ್ಸನ್ನು ಕವರ್ ಮಾಡಿಸ್ಕೋಬೋದು. ದ ಸ್ಕೋಪ್ ಆಫ್ ಕವರ್ ಈಸ್ ಲಿಮಿಟೆಡ್ ಟು ಲಾಸ್ ಆರ್ ಡ್ಯಾಮೇಜ್ ಡ್ಯೂ ಟು ಫೈರ್ ಆ್ಯಂಡ್ ಸ್ಟ್ರೈಕ್, ಟೆರರಿಸ್ಟ್ ಆ್ಯಕ್ಟ್, ಬಲ್ಗರಿ, ಹೌಸ್ ಬ್ರೇಕಿಂಗ್, ಥೆಫ್ಟ್, ಆಕ್ಸಿಡೆಂಟಲ್ ಲಾಸಸ್ ಆರ್ ಡ್ಯಾಮೇಜ್ ಇವೆಲ್ಲವನ್ನು ಸಹ ಇದು ಕವರ್ ಮಾಡುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ನಾನ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಆಟೋ ಇನ್ಶೂರೆನ್ಸ್, ಪ್ರಾಪರ್ಟಿ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟ್ ಇನ್ಶೂರೆನ್ಸ್, ಟ್ರಾವೆಲ್ ಇನ್ಶೂರೆನ್ಸ್, ಡಿಸಾಸ್ಟರ್ ಇನ್ಶೂರೆನ್ಸ್, ಕ್ರೆಡಿಟ್ ಇನ್ಶೂರೆನ್ಸ್, ಮಾರ್ಟ್ಗೇಜ್ ಇನ್ಶೂರೆನ್ಸ್, ಮೊಬೈಲ್ ಇನ್ಶೂರೆನ್ಸ್ ಆ್ಯಂಡ್ ಸಮ್ ಅದರ್ ಇನ್ಶೂರೆನ್ಸಸ್. ಸೊ ಒನ್ ಬೈ ಒನ್ ನೋಡೋಣ. ಆಟೋ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಆಟೋ ಇನ್ಶೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ we and insurance company and it protects against financial loss in the event of an accident or theft. ಸೊ ನಾವೇನು ವೆಹಿಕಲ್ಸ್ಗಳನ್ನು ಇಟ್ಕೊಂಡಿರ್ತೀವಿ ಅದರದ್ದು ಆಕ್ಸಿಡೆಂಟ್ ಆದಾಗ, ಡ್ಯಾಮೇಜ್ ಆದಾಗ ಅದರದನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ನಮಗೆ ಇನ್ಶೂರೆನ್ಸು ಹೆಲ್ಪ್ ಮಾಡುತ್ತೆ. ಸೊ ಪ್ರಾಪರ್ಟಿ ಇನ್ಶೂರೆನ್ಸ್ ಅಂತ ಬಂದರೆ ಪ್ರಾಪರ್ಟಿ ಇನ್ಶೂರೆನ್ಸ್ ಸ್ಪ್ಯಾನ್ಸ್ ಅಕ್ರಾಸ್ ಎ ವೈಲ್ಡ್ ಕ್ಯಾಟಗರಿ ಆಫ್ ಜನರಲ್ ಇನ್ಶೂರೆನ್ಸ್ ದಟ್ ಕಮ್ಸ್ ಇನ್ ಎ ಹ್ಯಾಂಡಿ ಫಾರ್ ದೋಸ್ ಹೂ ಓನ್ ಪ್ರಾಪರ್ಟಿ, ಅಸೆಟ್, equipment, cargo and such type. So property insurance provides cover against all risk on portable and fixed assets, theft and damages. ನಮ್ಮಲ್ಲಿರುವಂಥ ಆಸ್ತಿ, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಫರ್ನಿಚರ್ಸ್ಗಳಿರ್ಬೋದು, ಸೊ ಇವೆಲ್ಲದಕ್ಕೂ ನಾವು ಪ್ರಾಪರ್ಟಿ ಅಂತ ಏನು ಮಾಡಿರ್ತೀವಿ ಅದನ್ನು ಸಹ ಯಾವುದೇ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ, ಹಾನಿಗೊಳಗಾದ ಸಂದರ್ಭದಲ್ಲಿ ನಾವು ಇದರ ರಿಸ್ಕನ್ನು ಕವರ್ ಮಾಡ್ಕೋಬೋದು. ಹೆಲ್ತ್ ಇನ್ಶೂರೆನ್ಸ್ ರೀಸೆಂಟ್ಲಿ ತುಂಬ ಪಾಪ್ಯುಲರ್ ಆದಂಥ ಒಂದು ಇನ್ಶೂರೆನ್ಸು. ಸೊ ನಿಮಗೆ ಗೊತ್ತಿದೆ ಹೆಲ್ತ್ ಇನ್ಶೂರೆನ್ಸು, ಪ್ರತಿಯೊಬ್ಬರು ಸಹ ಹೆಲ್ತ್ ಇನ್ಶೂರೆನ್ಸ್. ಸೊ ನಾವು ಹೆಲ್ತ್ ಇಶ್ಯೂಸ್ ಬಂದಾಗ ಹಾಸ್ಪಿಟ್ಲ್ಗಳಿಗೆ ಹೋಗಿ ಪೇ ಮಾಡೋ ಬದಲು ನಾವು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡನ್ನು ಪ್ರೊವೈಡ್ ಮಾಡಿದ್ರೆ ನಾವು ಎಲ್ಲ ಹೆಲ್ತ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ಗಳೇನಿದೆ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸೊ ಈಗ ತುಂಬ ಜನ ಮಾಡಿಸ್ಕೋತಾ ಇರೋಂಥ ಒಂದು ಇನ್ಶೂರೆನ್ಸು ಆಕ್ಸಿಡೆಂಟ್ ಇನ್ಶೂರೆನ್ಸ್. ಬಿಕಾಸ್ ಫ್ಯೂಚರ್ ಇಸ್ ಅನ್ಸರ್ಟನ್. ಸೊ ವಾಟ್ ಹ್ಯಾಪನ್ ಇನ್ ದ ಫ್ಯೂಚರ್ ಇಸ್ ನೋಬಡಿ ನೋಸ್. ಸೊ ಅದರಿಂದ ಆಕ್ಸಿಡೆಂಟ್ ಇನ್ಶೂರೆನ್ಸಲ್ಲಿ ನಮಗೆ ಇಮಿಡಿಯೇಟಾಗಿ ಅಪಘಾತ ಆಗೋಂಥ ಸಂದರ್ಭದಲ್ಲಿ ಇನ್ಶೂರೆನ್ಸನ್ನು ನಾವಿಲ್ಲಿ ಕ್ಲೈಮ್ ಮಾಡ್ಕೋಬೋದು. ಸೊ ಟ್ರಾವೆಲ್ ಇನ್ಶೂರೆನ್ಸ್ ಈಸ್ ಅ ಟೈಪ್ ಆಫ್ ಇನ್ಶೂರೆನ್ಸ್ ದಟ್ ಕವರ್ಸ್ ಡಿಫ್ರೆಂಟ್ ರಿಸ್ಕ್ ವೈಲ್ ಟ್ರಾವೆಲಿಂಗ್. ಸೊ ಇಟ್ ಕವರ್ಸ್ ಮೆಡಿಕಲ್ ಎಕ್ಸ್ಪೆನ್ಸಸ್, ಲಾಸ್ಟ್ ಆಫ್ ಲಗೇಜ್ ಆ್ಯಂಡ್ ಕ್ಯಾನ್ಸಲೇಷನ್ ಆಫ್ ದ ಟಿಕೆಟ್ ಆ್ಯಂಡ್ ಅದರ್ ಲಾಸಸ್ ಕ್ಯಾನ್ ಬಿ ಇನ್ಕ್ಲೂಡೆಡ್. ಎಲ್ಲ ಥರದ ಲಾಸಸನ್ನು ಇಲ್ಲಿ ಎಟ್ ದ ಟೈಮ್ ಆಫ್ ಟ್ರಾವೆಲಿಂಗ್ ಇದು ಕವರ್ ಮಾಡುತ್ತೆ. ಡಿಸಾಸ್ಟರ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ನ್ಯಾಚುರಲ್ ಕಲಾಮಿಟೀಸಿಂದ ಆಗುವಂಥದ್ದು. ಈಗ ಫೈರ್ ಇರ್ಬೋದು, ಫ್ಲಡ್ ಇರ್ಬೋದು, ಅರ್ಥ್ಕ್ವೇಕ್ ಇರ್ಬೋದು. ಯೂಶ್ವಲಿ ಸೊ ಬಿಸ್ನೆಸ್ ಕಂಪ್ನೀಸ್ಗಳಲ್ಲಿ ಈ ಥರ ಇನ್ಶೂರೆನ್ಸನ್ನು ಮಾಡಿದಾಗ ಏನಾದರೂ ಡ್ಯಾಮೇಜ್ ಆದಾಗ, ಕಂಪ್ನಿಯು ಹಾಳಾದಾಗ ನಾವು ಇದನ್ನು ಕ್ಲೈಮ್ ಮಾಡ್ಕೋಬೋದು. ಲೈಕ್ ಅದೇ ಥರ ಕ್ರೆಡಿಟ್ ಇನ್ಶೂರೆನ್ಸ್. Business sometimes have to take credit from traders and give credit to customers. Both aspects of credit can be insured.
ಸೊ ಎರಡೂ ರೀತಿಯಲ್ಲಿ ಬಿಸ್ನೆಸ್ ನಾವು ಕ್ರೆಡಿಟ್ ಕೊಡೋದಿರ್ಬೋದು, ತಗೊಳ್ಳೋಕಿರ್ಬೋದು, ಎರಡೂ ರೀತಿಯಲ್ಲಿ ಇನ್ಶೂರೆನ್ಸನ್ನು ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಇದರಲ್ಲಿರುತ್ತೆ. ದಿಸ್ ಟೈಪ್ ಆಫ್ ಇನ್ಶೂರೆನ್ಸ್ ಪ್ರೊವೈಡ್ ಸ್ಟೆಬಿಲಿಟಿ ಆ್ಯಂಡ್ ಪೀಸ್ ಆಫ್ ಮೈಂಡ್ ವೈಲ್ ಪರ್ಚೇಸಿಂಗ್ ನೆಸಸರಿ ಐಟಮ್ಸ್ ಆನ್ ಕ್ರೆಡಿಟ್. ನಾವು ಕ್ರೆಡಿಟಲ್ಲಿ ನಾವು ಬೇರೆ ಏನಾದರೂ ವಸ್ತುಗಳನ್ನು ತೊಗೊಳಕ್ಕೆ ಇದು ನಮಗೆ ಒಂದು ಮಾರಲ್ ಸಪೋರ್ಟನ್ನು ಕೊಡುತ್ತೆ ಇನ್ಶೂರೆನ್ಸು. ಸೊ ಅದೇ ಥರ ಮಾರ್ಟ್ಗೇಜ್ insurance. Mortgage insurance is important for two reasons. One, the policy will cover your mortgage in the event that you cannot pay it back. And another one is the insurance policy can make you eligible for a loan when you don't meet the criteria otherwise. So get a policy to cover your mortgage to ensure your credit score doesn't take a hit in the event you fall behind on your payment. And mobile insurance, actually this is the revolution of mobile phones took place in last few years. Smartphone have become an expensive affairs which can cost a few thousand but also run into a lakhs. Mobile insurance safeguards you against costly repairs, replacement of the mobile, and even the case of theft. ನಾವು ಮೊಬೈಲ್ಗೂ ಸಹ ಇನ್ಶೂರೆನ್ಸ್ಗಳನ್ನು ಮಾಡಿಕೊಂಡು, ಸೊ ಮೊಬೈಲ್ ರಿಪೇರಿ ಇರ್ಬೋದು ಮತ್ತು ಅದು ಕಳ್ತನ ಆದಾಗ ಅದರದನ್ನು ನಾವು ಬರೆಸ್ಕೊಳ್ಳೋಕ್ಕೆ, ರಿಸ್ಕನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಅದೇ ಥರ ಬಂದರೆ ಮೆರೀನ್ ಇನ್ಶೂರೆನ್ಸ್ ಅಂದರೆ ದ ಸಿ ಪೋಸಸ್ ಮೆನಿ ರಿಸ್ಕ್ ದಟ್ ಇನ್ಕ್ಲೂಡ್ಸ್ ಬ್ಯಾಡ್ ವೆದರ್, ವಾಟರ್ ಡ್ಯಾಮೇಜ್ ಆ್ಯಂಡ್ pirates. So insurance companies offer cargo insurance, freight insurance, and hull insurance on ship and boats. Marine insurance not only provides for a financial protection for the ship but also the cargo being transported. So next one is crop insurance. Agriculture is the base of humanity, providing one of the basic necessities, but the business is risky due to natural disasters. So inflation, damages of agricultural equipments, crop insurance can help safeguard farmer against any loss or damages their farming property and assets. ಸೊ ನಮಗೆ ಗೊತ್ತಿರೋ ಹಾಗೆ ಏನೇ ಡ್ಯಾಮೇಜ್ಗಳಿರ್ಬೋದು ಮತ್ತು ವ್ಯವಸಾಯದಲ್ಲಿ ಆಗುವಂಥ ಲಾಸ್ಗಳಿರ್ಬೋದು ಮತ್ತು ಫ್ಲಡ್ಡಿಂದ ಆಗುವಂಥ ಬೆಳೆ ನಾಶ ಇರ್ಬೋದು, ಎಲ್ಲದಕ್ಕೂ ನಾವಿಲ್ಲಿ ವಿಮೆಯನ್ನು ಮಾಡಿಸ್ಕೊಂಡ್ರೆ ನಾವು ಕ್ರಾಪ್ ಇನ್ಶೂರೆನ್ಸಲ್ಲಿ ರೈತರಿಗೆ ಬಹಳ ಹೆಲ್ಪ್ ಆಗುವಂಥ ಒಂದು ಇನ್ಶೂರೆನ್ಸ್ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಅದೇ ಥರ ನೆಕ್ಸ್ಟ್ ಒನ್ ಬಂದರೆ ಲಯಬಿಲಿಟಿ ಇನ್ಶೂರೆನ್ಸ್ ಕವರ್ಸ್ ಸ್ಪೆಸಿಫಿಕ್ ನೀಡ್ಸ್ ಇನ್ ಕೇಸ್ ಆಫ್ ವೇರ್ ಇಂಡಿವಿಜುವಲ್ಸ್ ಆರ್ ಕಂಪನೀಸ್ ನೀಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ರಿಸ್ಕ್ ದಟ್ ಇನ್ವಾಲ್ವ್ಸ್ ಬೀಯಿಂಗ್ ಲೀಗಲಿ ಹೆಲ್ಡ್ ಆರ್ ಫಾರ್ ನೆಗ್ಲಿಜೆನ್ಸ್, ಮಾಲ್ ಪ್ರಾಕ್ಟೀಸ್ ಆರ್ ಇಂಜುರಿ. ಸೊ ನೆಗ್ಲಿಜೆನ್ಸಿಂದ ಮತ್ತು ಮಾಲ್ ಪ್ರಾಕ್ಟೀಸಿಂದ ಆಗುವಂಥ ಒಂದು ಲಾಸ್ಗಳೇನಿದೆ ಆ ಲಾಸನ್ನು ರಿಕವರ್ ಮಾಡೋಕ್ಕೆ, ರಿಸ್ಕನ್ನು ಕವರ್ ಮಾಡೋಕ್ಕೆ ಲಯಬಿಲಿಟಿ ಇನ್ಶೂರೆನ್ಸು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಬರೋದು ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸು. ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸ್ ಆರ್ ದ ವ್ಯಾಲ್ಯೂಬಲ್ ಅಸೆಟ್ಸ್ ಆಫ್ ಎ ಕಂಪನಿ ಆ್ಯಂಡ್ ಇಟ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್ ಅಫೇರ್ಸ್ ಇನ್ ಕೇಸ್ ಆಫ್ ಆಕ್ಸಿಡೆಂಟ್, ಡ್ಯಾಮೇಜ್, ಥೆಫ್ಟ್ ಆ್ಯಂಡ್ ಅದರ್ ರಿಸ್ಕ್ಸ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜು ಮತ್ತು ಕಳ್ತನದಿಂದ ಆಗುವಂಥ ರಿಸ್ಕ್ಗಳನ್ನು ಕವರ್ ಮಾಡುವಂಥ ಒಂದು ಇನ್ಶೂರೆನ್ಸ್ ಆಗಿರುತ್ತೆ. ಆ್ಯನ್ಯುಟಿ ಇನ್ಶೂರೆನ್ಸ್. ಸೊ ಎ ಡಿಗ್ನಿಫೈಡ್ ರಿಟೈರ್ಮೆಂಟ್ is what many of us hope for, and for this insurance companies offer scheme to ensure you are financially secure once you are not working. ಸೊ ಈಗ ನಾವು ವರ್ಕಿಂಗಲ್ಲಿದ್ದಾಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿಗಳನ್ನು ಮಾಡಿಕೊಂಡಾಗ ಸೊ ನಾವು ಈಗ ಆಫ್ಟರ್ ದ ರಿಟೈರ್ಮೆಂಟು ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಪಡ್ಕೋಬೋದು, ಫೈನಾನ್ಷಿಯಲ್ ಬೆನಿಫಿಟ್ಸನ್ನು ನಾವು ಪಡ್ಕೋಬೋದು. ಅಂದರೆ ರಿಟೈರ್ಮೆಂಟ್ ಆದಮೇಲೂ ಸಹ ನಾವು ಫೈನಾನ್ಷಿಯಲಿ ಏನೂ ಪ್ರಾಬ್ಲಮ್ ಮಾಡ್ಕೋಬಾರ್ದು ಅನ್ನೋ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದಾಗಿರುತ್ತೆ. ಆ್ಯಂಡ್ ಲ್ಯಾಪ್ಟಾಪ್ ಇನ್ಶೂರೆನ್ಸ್. ಸೊ ಲ್ಯಾಪ್ಟಾಪ್ ಇನ್ಶೂರೆನ್ಸ್ ಅಂತ ಹೇಳಿದಾಗ ಇಟ್ ಹ್ಯಾವ್ ಬಿಕಮ್ ಎನ್ ಇಂಪಾರ್ಟೆಂಟ್ ಅಸೆಟ್ ಆ್ಯಸ್ ದೇ ನಾಟ್ ಓನ್ಲಿ ಕಾಸ್ಟ್ but they also store important or sometimes confidential information in the laptop. So damages and theft of the laptop can be result in major financial losses, so it can be recovered through the laptop insurance. So these are all the some of the insurance, some example for the non-life insurance policies. ಇನ್ನೂ ತುಂಬ ಇನ್ಶೂರೆನ್ಸ್ ಪಾಲಿಸೀಸ್ಗಳಿದೆ, ಬಟ್ ನಾನು ಮೇಯ್ನಾಗಿ ಕೆಲವೊಂದು ನಿಮಗೂ ಹೇಳಿದ್ದೀನಿ. And next come to the difference between the life insurance and non-life insurance.
So life insurance is a contract between the policyholder and the insurance company where the beneficiary is designated to receive started monetary benefit in case of death of the insured person. ಸೊ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿದಾಗ ನಾವೇನು ಎಷ್ಟು ಟರ್ಮ್ ಅಂತ ಪಾಲಿಸಿ ಮಾಡ್ಕೊಂಡಿರ್ತೀವೋ ಆ ಟರ್ಮ್ ಮುಗಿದಾಗ ನಮಗೆ ಬೆನಿಫಿಟ್ ಸಿಗುತ್ತೆ, ಅಥವಾ ಆ ಇನ್ಶೂರ್ಡ್ ಪರ್ಸನ್ ಸತ್ತ ನಂತರ ಅದ್ರ ಬೆನಿಫಿಟ್ ಸಿಗುತ್ತೆ. ಬಟ್ ಜನರಲ್ ಇನ್ಶೂರೆನ್ಸ್ ಪ್ರೊವೈಡ್ಸ್ ಕವರ್ಸ್ ಫಾರ್ ರಿಸ್ಕ್ ಅದರ್ ದ್ಯಾನ್ ದ ಲೈಫ್ ರಿಸ್ಕ್. ಇದು ನಾವು ಬರೀ ಜೀವದಲ್ಲ, ಅದು ಬಿಟ್ಟು ಬೇರೆ ಏನೆಲ್ಲ ರಿಸ್ಕ್ಗಳು ಬರ್ಬೋದು ಅದನ್ನು ನಾವು ಈ ನಾನ್ ಲೈಫ್ ಅಥವಾ ಜನರಲ್ ಇನ್ಶೂರೆನ್ಸಲ್ಲಿ ನಾವು ಕವರ್ ಮಾಡ್ಕೋಬೋದು. ವೈ ಇಟ್ ಈಸ್ ನೀಡ್ ಅಂತ ಹೇಳೋದಾದರೆ, ನಾವು ನಾನ್ ಲೈಫ್ ಇನ್ಶೂರೆನ್ಸ್ ಇಸ್ ಟೇಕನ್ ಆಸ್ ಎ ಮೀನ್ಸ್ ಆಫ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಫಾರ್ ಬಿಲ್ಡಿಂಗ್, ಮಿಷನರಿ, ಎಕ್ವಿಪ್ಮೆಂಟ್, ಫರ್ನಿಚರ್, ವೆಹಿಕಲ್ ಆ್ಯಂಡ್ ಮರ್ಕೆಂಡೈಸ್ ಐಟಮ್ಸ್ ಎಗೇನ್ಸ್ಟ್ ದ ರಿಸ್ಕ್ ಆಫ್ ಫೈರ್, ಅರ್ತ್ಕ್ವೇಕ್, ಆಕ್ಸಿಡೆಂಟ್ ಆ್ಯಂಡ್ ಥೆಫ್ಟ್. ನಾವು ಈ ಬೆಂಕಿ ಅನಾಹುತದಿಂದ ಮತ್ತು ಭೂಕಂಪದಿಂದ, ಅಪಘಾತದಿಂದ ಮತ್ತು ಕಳ್ಳತನದಿಂದ ಆಗುವಂಥ ಎಲ್ಲ ನಷ್ಟವನ್ನು ಇದರಿಂದ ನಾವು ನಾನ್ ಲೈಫ್ ಇನ್ಶೂರೆನ್ಸಿಂದ ಭರಿಸ್ಬೋದು. ಅದ್ರ ಜೊತೆಗೆ ನಾವು ನಮ್ಮ ಬಿಲ್ಡಿಂಗ್ ಇರ್ಬೋದು, ಮಿಷನರಿ ಇರ್ಬೋದು, ಫರ್ನಿಚರ್ಸ್ಗಳಿರ್ಬೋದು, ಎಲ್ಲ ಐಟಮ್ಸ್ಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಇದು ಒಂದು ಹೆಲ್ಪ್ ಆಗುತ್ತೆ. ಮತ್ತು ನಾನ್ ಲೈಫ್ ಆರ್ ಜನರಲ್ ಇನ್ಶೂರೆನ್ಸ್ ಇನ್ಕ್ಲೂಡ್, ಇಲ್ಲಿ ನಾವು ಫೈರ್ ಇನ್ಶೂರೆನ್ಸ್ ಇರೋದ್ರಿಂದ, ಮೆರೈನ್ ಇನ್ಶೂರೆನ್ಸ್ ಇರೋದ್ರಿಂದ, ಮಿಸಲೇನಿಯಸ್ ಇನ್ಶೂರೆನ್ಸ್ ಇರೋದ್ರಿಂದ, ಇದು ಎಲ್ಲ ಪ್ರತಿಯೊಂದು ಐಟಮ್ ನಾವು ಏನು ಸೆಂಟಿಮೆಂಟಲ್ ವ್ಯಾಲ್ಯೂ ಇಟ್ಕೊಂಡಿರ್ತೀವೋ ಐಟಮ್ಸ್ಗಳು ಎಲ್ಲದ್ರ ಬಗ್ಗೆ ನಾವು ಒಂದು ಪ್ರೊಟೆಕ್ಷನನ್ನು ಮಾಡ್ಕೊಳ್ಳೋಕ್ಕೆ ಮತ್ತು ರಿಸ್ಕನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಇದು ನಮಗೆ ನಾನ್ ಲೈಫ್ ಇನ್ಶೂರೆನ್ಸು ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಅಬೌಟ್ ದ ನಾನ್ ಲೈಫ್ ಇನ್ಶೂರೆನ್ಸ್. So we will continue in the next session. Thank you.